ಗುಪ್ತಗಾಮಿನಿ ಜೀವನ ಹಾಗೆ ಸಾಗುತ್ತಿತ್ತು. ಈ ನಡುವೆ ಹೊಸದೊಂದು ಸ್ನೇಹ ಅವಳಿಗೆ ಖುಷಿ ತಂದಿತು. ಅದರ ಜೊತೆ ಕೊಂಚ ಭಯವೂ ಇತ್ತು. ಒಂದು ದಿನ ಕಡಲು ವ್ಯಕ್ತಿಯಿಂದ ಸಂದೇಶ ಬಂದಿತ್ತು. ಹಾಯ್ ನದಿ ಅವರೇ, ಏನೋ ಯಾಕೋ ಬ್ಯುಸಿ ಆಗಿದ್ದೀರಾ ಅನಿಸುತ್ತೆ ಎಂದನು ಅವನು. ಹಾಗೇನೂ ಇಲ್ಲ, ಸ್ವಲ್ಪ ಕೆಲಸದ ಒತ್ತಡ ಇತ್ತು, ಆದ ಕಾರಣ ಬ್ಯುಸಿ ಇದ್ದೆ ಎಂದಳು. ಹೌದೇ, ಸರಿ, ಬ್ಯುಸಿ ಇದ್ದರೆ ಮತ್ತೆ ಸಿಗುವೆನಾ ಎಂದನು. ಇಲ್ಲ ಹೇಳಿ, ಈಗ ಬ್ಯುಸಿ ಇಲ್ಲ ನಾನು ಎಂದಳು. ಹೌದಾ, ನಿಮ್ಮ ಹತ್ತಿರ ಏನೋ ಹೇಳಬೇಕಿತ್ತು ನಾ ಎಂದಳು ಕಡಲು. ಇವಳಿಗೆ ಯಾಕೋ ಭಯ ಎನಿಸಿತು. ಏನು ಹೇಳಬಹುದು ಇವನು? ಹೇಳಿ, ಅದು ನಿಮ್ಮ ಸ್ನೇಹ ಸಿಗುತ್ತಾ ನನಗೆ? ಆತ್ಮೀಯ ಸ್ನೇಹ ಬೇಕು ನಿಮ್ಮಿಂದ ಎಂದನು. ಸ್ನೇಹ? ಬರಿಯ ಸ್ನೇಹ ಆದರೆ ಖಂಡಿತ ಸಿಗುತ್ತೆ, ಆದರೆ ಸ್ನೇಹ, ಕಾಳಜಿ, ಪ್ರೀತಿ ಎಂದರೆ ಅದಂತೂ ಸಿಗುವುದಿಲ್ಲ ನಿಮಗೆ ಎಂದಳು ಗುಪ್ತ. ಸ್ನೇಹ ಬೇಕು ನನಗೆ, ನಿಮ್ಮ ಸ್ನೇಹಿತ ಆಗುವ ಬಯಕೆ ನನಗೆ. ಹಾಗೆಯೇ ಸ್ನೇಹದಲ್ಲಿ ಇರೋ ಕಾಳಜಿ ಕೂಡ ಬೇಕು. ಕಾಳಜಿ ಇದ್ದರೆ ಅಲ್ಲೊಂದು ಪ್ರೀತಿಯ ರಕ್ಷೆ ಇರುವುದಲ್ಲವೇ ಎಂದನು. ಅವಳದ್ದು ಯಾಕೋ ಮೌನ. ಸ್ನೇಹದಲ್ಲಿ ಕಾಳಜಿ ಇರುತ್ತದೆಯೇ? ಆ ಕಾಳಜಿ ಪ್ರೀತಿಯ ಪರ್ಯಾಯ ರೀತಿ ಅಲ್ಲವೇ ಎಂದಳು ತನ್ನ ಮೌನ ಮುರಿದು. ಸ್ನೇಹದ ಕಾಳಜಿ ಪ್ರೀತಿ ಆಗೋದಿಲ್ಲ, ಅದು ಯಾವಾಗಲೂ ಸ್ನೇಹವೇ ಆಗಿರುತ್ತೆ. ಸ್ನೇಹದಲ್ಲಿ ಕಾಳಜಿ ಇದೆ ಎಂದ ಕೂಡಲೇ ಅದು ಪ್ರೀತಿ ಆಗುವುದಿಲ್ಲ ಎಂದನು. ಅಂದರೆ ಸ್ನೇಹದಲ್ಲಿ ನನ್ನ ಸ್ನೇಹಿತ ಇವರಿಗೆ ಜೀವನದಲ್ಲಿ ಖುಷಿ ಸಿಗಬೇಕು, ಅವರಿಗೆ ಒಂದು ಸಣ್ಣ ನೋವು ಆದರೂ ಸಹಿಸೋಕೆ ಆಗದೇ ಇರೋ ಥರ ನಡೆದುಕೊಳ್ತೀವಿ ನೋಡಿ, ಅದು ಸ್ನೇಹದ ಕಾಳಜಿ ಎಂದನು ಅವನು. ಅಂದರೆ ಆ ಕಾಳಜಿನ ಪ್ರೀತಿ ಅನ್ಕೋಬಾರ್ದಾ? ಅದೇ ತಪ್ಪು ನೋಡಿ. ಸ್ನೇಹದ ಕಾಳಜಿಯಲ್ಲಿ ಪ್ರೀತಿ, ಬಂಧ, ಅನುಬಂಧ ಇವುಗಳಿಗಿಂತ ಹೆಚ್ಚು ಆತ್ಮೀಯತೆ ಇರುತ್ತೆ. ಆ ಆತ್ಮೀಯತೆಯನ್ನು ಪ್ರೀತಿ ಅಂದ್ಕೊಳ್ಳೋದು ತಪ್ಪೇ ಅನಿಸುತ್ತೆ ಎಂದನು. ಅಂದರೆ ಸ್ನೇಹದಲ್ಲಿ ಮಾತ್ರ ಕಾಳಜಿ ಇರುತ್ತೆ, ಪ್ರೀತಿಯಲ್ಲಿ ಬರಿಯ ವಾಂಛೆ ಇರುವುದೇ? ಕಾಳಜಿ ತೋರಿದವರ ಮೇಲೆ ಪ್ರೀತಿ ಆಗಬಾರದು ಎಂದು ಇದೆಯೇ? ಆ ಪ್ರೀತಿ ತಪ್ಪು ಎನ್ನುವಿರಾ ನೀವು ಎಂದಳು. ಹಾಗೆ ಅಲ್ಲ, ಆದರೆ ಸ್ನೇಹನ ಪ್ರೀತಿ ಅಂದ್ಕೊಳ್ಳೋದು ತಪ್ಪು ಅಂದಿದ್ದು. ಪ್ರೀತಿಯಲ್ಲಿ ಸ್ನೇಹ ಇರುತ್ತೆ, ಹಾಗೆ ಸ್ನೇಹದಲ್ಲಿ ಪ್ರೀತಿ ಇರುತ್ತೆ, ಆದರೆ ಅದು ಅವರ ಮನದ ಭಾವನೆ ಯಾವುದು ಅನ್ನೋದರ ಮೇಲೆ ಅವಲಂಬಿತ ಎಂದನು. ಅಂದರೆ ಪ್ರೀತಿ ಅಂದರೆ ಏನು? ಅದರ ಅನುಭೂತಿ ಏನು? ಸ್ನೇಹವೇ ಪ್ರೀತಿಗೆ ಮೆಟ್ಟಿಲು ಅಂತ ಹೇಳ್ತಾರೆ ಅಲ್ವಾ, ಅದು ಸುಳ್ಳೇ? ಅವಳದು ವಿಚಿತ್ರ ಪ್ರಶ್ನೆ. ಹೌದು, ಪ್ರೀತಿಗೆ ಸ್ನೇಹ ಮೆಟ್ಟಿಲು, ಆದರೆ ನಾವು ಪ್ರೀತಿ ಮಾಡುವವರಿಗೆ ನಮ್ಮ ಪ್ರೀತಿ ಹೇಳಬೇಕು ಅಂದರೆ ಆವಾಗ ನಾವು ಅವರೊಂದಿಗೆ ಮೊದಲು ಸ್ನೇಹ ಸಂಪಾದಿಸಬೇಕು ಅಂದ್ಕೊಳ್ತೀವಿ. ಆಗ ಸ್ನೇಹ ಪ್ರೀತಿಗೆ ಮೆಟ್ಟಿಲು ಆಗುತ್ತೆ. ಆದರೆ ಮೊದಲೇ ಸ್ನೇಹ ಇದ್ದು ನಂತರ ಅದು ಪ್ರೀತಿ ಆದರೆ ಮಾತು ನಿಲ್ಲಿಸಿದವ. ಆದರೆ ಮೊದಲಿನಿಂದ ಸ್ನೇಹಿತರು ಇದ್ದವರು ಪ್ರೇಮಿಗಳು ಆಗೋ ಹಾಗಿಲ್ವಾ ಎಂದಳು ಗುಪ್ತ. ಆಗಬಹುದು, ಆದರೆ ಕೆಲವರು ಇರ್ತಾರೆ. ಹೇಗೆ ಅಂದರೆ ನಮ್ಮ ಸ್ನೇಹಿತರು ಕೊನೆಯವರೆಗೂ ಸ್ನೇಹಿತರಾಗಿ ಇರಬೇಕು ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ತಮ್ಮ ಸ್ನೇಹಿತೆ ಅಥವಾ ಸ್ನೇಹಿತಗೆ ಸ್ನೇಹಿತರ ಸ್ಥಾನದಿಂದ ಬಡ್ತಿ ನೀಡಿ ಜೀವನ ಸಂಗಾತಿ ಮಾಡಿಕೊಳ್ತಾರೆ. ಅವರಲ್ಲಿ ಪ್ರೇಮ ನಿವೇದನೆ ಮಾಡಿಕೊಳ್ತಾರೆ ಎಂದನು ಅವನು. ಹೌದೇ, ಸ್ನೇಹಿತ ಸ್ಥಾನದಿಂದ ಅವರಿಗೆ ಸಂಗಾತಿ ಸ್ಥಾನ ಕೊಡೋದು ಕಷ್ಟವೇ ಎಂದಳು. ಹೌದು, ಕೆಲವರು ತನ್ನ ಜೀವನದಲ್ಲಿ ಇಂಥವರಿಗೆ ಇಂಥದ್ದೇ ಸ್ಥಾನ ಅಂತ ಕೊಟ್ಟಿರ್ತಾರೆ. ಅವನು ಅಥವಾ ಅವಳು ನನ್ನ ಸ್ನೇಹಿತೆ, ಅವಳಿಗೆ ನನ್ನ ಜೀವನದಲ್ಲಿ ಕೊನೆವರೆಗೂ ಅದೇ ಸ್ಥಾನ ಇರಬೇಕು. ಅವಳಲ್ಲಿ ತನ್ನ ಸುಖ ದುಃಖ ಎಲ್ಲವನ್ನೂ ಹಂಚಿಕೊಳ್ಳುವೆ, ಆದರೆ ಅವಳೊಂದಿಗೆ ಸಂಗಾತಿಯಾಗಿ ಜೀವನ ಮಾತ್ರ ಕಳೆಯಲಾರೆ ಅಂತಾರೆ. ಆಗಿದ್ದಾಗ ಪ್ರೀತಿ ಹೇಳ್ಕೊಂಡ್ರೆ ಅವರ ಸ್ನೇಹ ಕೂಡ ಕಳೆದುಕೊಳ್ತಾರೆ ಅವರು ಎಂದನು ಕಡಲು. ಪ್ರೀತಿ ಎಷ್ಟು ವಿಚಿತ್ರ ಅಲ್ವಾ? ಸಿಕ್ಕವರಿಗೆ ಖುಷಿ ನೀಡುತ್ತೆ, ಸಿಗದವರಿಗೆ ದುಃಖ ಕೊಡುತ್ತೆ ಎಂದಳು ಗುಪ್ತ. ಹೌದು, ಆದರೆ ಸ್ನೇಹ ಅನ್ನೋದು ಕೊನೆವರೆಗೂ ಹಾಗೇ ಇರುತ್ತೆ. ಸ್ನೇಹಿತ ಇರಲಿ ಬಿಡಲಿ, ಸ್ನೇಹ ಅಂತೂ ಇರುತ್ತೆ ಕೊನೆ ಕ್ಷಣದವರೆಗೂ. ಅವರ ನೆನಪು ಆಗುತ್ತೆ, ಆದರೆ ಪ್ರೇಮಿಯ ನೆನಪು ಎಲ್ಲಿಯವರೆಗೂ ಇರುತ್ತೆ? ಮತ್ತೊಂದು ಪ್ರೀತಿ ಸಿಗುವವರೆಗೂ ಅಲ್ವಾ? ಅದಕ್ಕೆ ಆ ಅಮೂಲ್ಯ ಸ್ನೇಹನ ಕಳೆದುಕೊಳ್ಳಬಾರದು ಎಂದರು ಕಡಲು. ಅವನ ಮಾತಲ್ಲೇ ಏನೋ ಮೋಡಿ ಇದೆ ಅಲ್ವಾ? ಸ್ನೇಹಕ್ಕೂ ಪ್ರೀತಿಗೂ ಇರುವ ಸಣ್ಣ ಕೂದಲೆಳೆಯ ವ್ಯತ್ಯಾಸವನ್ನು ಹೇಗೆ ಅರ್ಥ ಮಾಡಿಸಿದ ಅವನು? ಹೌದು, ಆದರೆ ನಾ ಆ ಅಮೂಲ್ಯ ಸ್ನೇಹದ ದೂರು ಮಾಡಿಕೊಂಡೆ ಆಗಿದೆ. ನಾನಂತೂ ನತದೃಷ್ಟ ಯಾರೂ ಇರಲಿಕ್ಕಿಲ್ಲ ಎಂದಳು ಗುಪ್ತ. ಯಾಕೆ ನದಿ, ಏನಾಯಿತು? ನೀವು ಹೇಳೋದು ಕೇಳಿದರೆ ಯಾವ ಕಡಲು ಸೇರುವುದು ಈ ಪ್ರೀತಿ? ನಿಮ್ಮದೇ ಸ್ಟೋರಿ ಇದ್ದಂತೆ ಇದೆ. ಇಬ್ಬರ ಪ್ರೀತಿ ಸಿಗದೆ ಎಲ್ಲರಿಂದ ದೂರ ಹೋಗೋ ಹುಡುಗಿ ನೀವೇಯಾ ಎಂದನು.
ಅವಳಿಗೆ ಸರು ಉದ್ದು ನೆನಪಾಗಿ ಅಳು ಬಂತು. ನದಿ, ಹೇಳೋಕೆ ಇಷ್ಟ ಇಲ್ಲವೇ? ಬೇಡ ಬಿಡಿ, ಆದರೆ ಬೇಜಾರು ಮಾಡಿಕೋಬೇಡಿ. ನಿಮಗೆ ಅಂತ ಒಂದು ಸುಂದರ ಜೀವನ ಕಾಯುತ್ತಾ ಇರುತ್ತೆ. ಆದರೆ ನೀವು ಆ ಜೀವನದ ಬದಲು ಯಾವುದೋ ಬೇರೆಯ ದಿಕ್ಕಿನ ಕಡೆ ನಡೆದಿರಬಹುದು. ಒಂದಿಲ್ಲೊಂದು ದಿನ ನಿಮ್ಮ ಜೀವನ ಕೂಡ ಸುಖದಿಂದ ಇರುವುದು. ನಿಮ್ಮ ಸ್ನೇಹ ಕೂಡ ನಿಮಗೆ ಮರಳಿ ಸಿಗಬಹುದು ಎಂದನು ಅವನು. ನಿಮ್ಮೊಂದಿಗೆ ನನ್ನ ಜೀವನದ ಬಗ್ಗೆ ಹೇಳಬಾರದು ಅಂತ ಏನೂ ಇಲ್ಲ. ಆದರೆ ನನ್ನ ದುಃಖದ ಬಗ್ಗೆ ನಿಮ್ಮಲ್ಲಿ ಹೇಳಿ ನಿಮಗೆ ಬೇಜಾರು ಮಾಡುವುದು ಯಾಕೆ? ನನ್ನ ಕಷ್ಟ ನನಗೆ ಇರಲಿ ಅಂತ ಎಂದಳು. ನಿಮ್ಮ ಕಷ್ಟ ನಿಮಗೆ ಇರಲಿ. ನಿಮ್ಮ ಕಷ್ಟದಲ್ಲಿ ನಾನು ಭಾಗಿಯಾಗೋಕ್ಕೆ ಆಗಲ್ಲ, ಆದರೆ ಸಮಾಧಾನದ ಒಂದೆರಡು ಮಾತು ಹೇಳಬಲ್ಲೆನ. ಆತ್ಮೀಯರ ಸಾಂತ್ವನದ ಮಾತು ಕಷ್ಟನ ಎದುರಿಸೋ ಶಕ್ತಿ ಬರುತ್ತೆ ಅಲ್ವಾ ಎಂದನು ಕಡಲು. ಹೌದು, ಹೇಳುವೆ, ಕೇಳಿ. ಆ ಸ್ಟೋರಿಲಿ ನನ್ನದೇ ಜೀವನದ ಕತೆ. ಆ ತಪ್ಪು ನಿರ್ಧಾರ ತಗೊಂಡ ಹುಡುಗಿ ನಾನೇ, ಎಲ್ಲರಿಂದ ದೂರ ಆದವು ನಾನೇ ಎಂದಳು. ಅಲ್ಲ, ನೀವು ಯಾಕೆ ಅವರಿಂದ ದೂರ ಆಗಿದ್ದು? ನೀವು ನಿಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡ್ರಿ ಸರಿ, ಆದರೆ ದೂರ ಆಗಿದ್ದು ತಪ್ಪಲ್ವಾ? ಖಂಡಿತ ತಪ್ಪಲ್ಲ. ಯಾಕಂದರೆ ಅವರ ಜೀವನ ಅವರಿಗಾಗಿ ಕಾಯುತ್ತಾ ಇತ್ತು. ನಾನು ಅವರ ಜೊತೆ ಇದ್ದರೆ ಅವರು ನನಗಾಗಿ ತನ್ನ ಪರಿಸ್ಥಿತಿ ನೆನಪು ಮಾಡಿಕೊಂಡು ನೋವು ಪಡುತ್ತಿದ್ದರು. ಇದರಿಂದ ಮೂರು ಜೀವಗಳು ನೋವು ಪಡೋದು ಅಲ್ಲವೇ? ಪಾಪ ಪ್ರಜ್ಞೆ ಅಂತೂ ಕಾಡುತ್ತಿತ್ತು ಎಂದಳು. ಅಂದರೆ ಅವರ ಜೊತೆ ನೀವು ಇದ್ದರೆ ಅವರು ಸುಖವಾಗಿ ಇರುತ್ತಿರಲಿಲ್ವಾ? ನಿಮ್ಮ ನಿರ್ಧಾರ ಸರಿ ಅಂತೀರಾ? ನೀವು ಸತ್ತು ಹೋಗಿದ್ದೀರಿ ಅಂತ ಅವರು ದುಃಖ ಪಡಲಿಲ್ಲವೇ ಎಂದನು. ಹೌದು, ದುಃಖಪಟ್ಟರು. ಆದರೆ ನಾನು ಒಂಟಿಯಾಗಿ ಜೀವನ ಪೂರ್ತಿ ಹೀಗೆ ಇರುವೆ ಅಂತ ತಿಳಿದಿದ್ದರೆ ಒಬ್ಬ ಮದುವೆ ಆಗ್ತಿರಲಿಲ್ಲ, ಇನ್ನೊಬ್ಬ ಹೆಂಡತಿಯೊಂದಿಗೆ ಜೀವನ ಮಾಡ್ತಿರಲಿಲ್ಲ. ಈಗ ನನ್ನ ನೆನಪಲ್ಲೇ ಇದ್ದರೂ ಅವರು ಜೀವನದಲ್ಲಿ ಮುಂದುವರೆದಿದ್ದಾರೆ, ಅಷ್ಟು ಸಾಕು ಎಂದಳು. ಆದರೆ ನಿಮ್ಮ ಸ್ನೇಹಿತರು ಸ್ವಾರ್ಥಿಗಳು ಅನ್ನಿಸಿತು ನನಗೆ. ಯಾಕೆ ಅಂದರೆ ನೀವು ಸತ್ತು ಹೋದ್ರಿ ಅಂತ ತಿಳಿದ ಕೂಡಲೇ ಸುಮ್ಮನಾಗಿದ್ದಾದರೆ ಅಲ್ವಾ? ಹಾಗೆ ಮದುವೆ ಮಕ್ಕಳು ಅಂತ ಹ್ಯಾಪಿಯಾಗಿದ್ದಾರೆ, ಇದೇನಾ ಸ್ನೇಹ ಎಂದನು. ನಿಮಗೆ ಗೊತ್ತಿಲ್ಲ ನನ್ನ ಸ್ನೇಹಿತರ ಬಗ್ಗೆ. ನನ್ನ ಸಾವಿನ ಸುದ್ದಿ ಬಂದ ತಕ್ಷಣ ಅವರು ಆ ನದಿಯ ಬಳಿ ಹೋಗಿದ್ದರು. ಅಲ್ಲಿ ಎಲ್ಲ ಕಡೆ ಹುಡುಕಿದರು, ನಾನು ಸಿಕ್ಕಿಲ್ಲ. ಆದರೆ ಅವರು ಇಂದಿಗೂ ಕೂಡ ನಾನು ಬದುಕಿ ಬರಬಹುದು ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ ಗೊತ್ತಾ? ಆ ನದಿಯ ಪಾತ್ರದಲ್ಲಿ ಇರೋ ಊರುಗಳಿಗೆ ಹೋಗಿ ನನ್ನ ಬಗ್ಗೆ ವಿಚಾರಿಸಿದ್ದಾರೆ. ನದಿಯಲ್ಲಿ ಬಿದ್ದು ಅಲ್ಲೇ ಎಲ್ಲೋ ಅಕಸ್ಮಾತ್ ಬದುಕಿರಬಹುದು ಅಂತ. ಹಾಗೆ ನನ್ನ ಸ್ವಂತ ಊರಿಗೂ ಕೂಡ ಹೋಗಿ ನನ್ನ ಬಗ್ಗೆ ವಿಚಾರಿಸಿದ್ದಾರೆ. ಇದೆಲ್ಲ ಯಾಕೆ ಮಾಡಿದ್ದಾರೆ? ನಾನು ಸತ್ತು ಹೋದೆ ಅಂತ ಸುಮ್ಮನೆ ಬಿಡಬಹುದಿತ್ತು ಅಲ್ವಾ? ಆದರೆ ಹುಡುಕಿದರೆ ಆದರೆ ನಮ್ಮ ಸ್ನೇಹ ಅದೆಷ್ಟು ಬಲಶಾಲಿ ಅಂತ ಗೊತ್ತಾಗುತ್ತೆ ಅಲ್ವಾ? ಎಲ್ಲೋ ಕಳೆದು ಹೋದವರನ್ನು ಹುಡುಕಬಹುದು, ಆದರೆ ಬೇಕಂತಲೇ ದೂರ ಆದವರನ್ನು ಹುಡುಕೋಕೆ ಆಗುತ್ತಾ? ನೀವೇ ಹೇಳಿ. ಅವರದ್ದೇನೂ ತಪ್ಪಿಲ್ಲ. ಇನ್ನೊಂದು ವಿಷಯ, ಅವರು ಮದುವೆ ಆಗಿ ಮೂವ್ ಆನ್ ಆಗಿದ್ದರೆ ಅದು ಅನಿವಾರ್ಯ ಆಗಿತ್ತು. ಅವರಿಗೆ ಅವನ ತಂದೆ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆದ. ಇನ್ನೊಬ್ಬ ಮದುವೆ ಆಗಿರೋ ಹುಡುಗಿಗೆ ಅನ್ಯಾಯ ಆಗಬಾರದು ಅಂತ ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದಾನೆ. ಇದರಲ್ಲಿ ತಪ್ಪು ಏನಿದೆ? ನನ್ನ ಸ್ನೇಹಿತರು ಯಾವುದೇ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ ಎಂದಳು ಗುಪ್ತ. ಅವಳಿಗೆ ತಿಳಿದಿದೆ ಉದ್ದು ಸರು ಅವಳನ್ನು ಎಷ್ಟು ಹುಡುಕಿದ್ದಾರೆ ಅಂತ. ಆಕಾಶ್ನಿಂದ ಎಲ್ಲ ತಿಳಿದುಕೊಂಡಿದ್ದಾಳೆ. ನಿಜವೇ? ಒಂದು ಮಾತು ಕೇಳಲೇ? ನಿಮ್ಮ ಹೆಸರು ಏನು? ಹೇಳುವಂತಿದ್ದರೆ ಹೇಳಿ, ಒತ್ತಾಯ ಇಲ್ಲ. ಹಾಗೆ ನಿಮ್ಮ ಸ್ನೇಹಿತರು ಈಗ ಎಲ್ಲಿ ಇದ್ದಾರೆ ಕೇಳಿದನು ಕಡಲು. ನನ್ನ ನೇಮ್ ಗುಪ್ತಗಾಮಿನಿ. ನನ್ನ ಸ್ನೇಹಿತರು ಚೆನ್ನಾಗಿ ಇದ್ದಾರೆ ಎಂದಳು. ಯಾರು ಅವರು ತಿಳಿಯಬಹುದೇ? ಇಷ್ಟವಿದ್ದರೆ ನೀವು ಹೇಳಿರೋ ವಿಷಯ ನನ್ನ ಬಳಿಯೇ ಇರುತ್ತೆ, ಯಾರ ಬಳಿಯೂ ಹೇಳುವುದಿಲ್ಲ. ಆ ನಂಬಿಕೆ ನನ್ನ ಮೇಲೆ ಇರಿಸಿ. ಒತ್ತಾಯ ಇಲ್ಲ, ಏನೋ ಕುತೂಹಲ. ಮನುಷ್ಯ ಅಂದರೆ ಹಾಗೆ ಅಲ್ಲವೇ? ಬೇರೆಯವರ ವಿಷಯದಲ್ಲಿ ಅದೆಷ್ಟು ಕುತೂಹಲ ತೋರುವ, ತನ್ನ ವಿಷಯದಲ್ಲಿ ಅಷ್ಟು ಕುತೂಹಲ ಇದ್ದರೆ ಜೀವನ ಅದೆಷ್ಟೋ ಅರ್ಥ ಆಗ್ತಿತ್ತು ಏನೋ ಎಂದನು. ನಿಮ್ಮ ಮಾತು ನಿಜ, ಕುತೂಹಲ ತುಂಬ ಇದ್ದೇ ಇದೆ. ನೀವು ಕರ್ನಾಟಕದಲ್ಲಿ ಇರುವಿರಿ ಅಲ್ಲವೇ ಎಂದಳು. ಹೌದು, ಕರ್ನಾಟಕ ನನ್ನ ಮನೆ. ನನ್ನ ಮನೆಯನ್ನು ತೊರೆದು ಎಲ್ಲಿ ಇರೋಕೆ ಸಾಧ್ಯ? ನಾನು ಕಡಲು ಹರಿದು ಹೋಗಲು ನಾನು ನದಿ ಅಲ್ಲ ಎಂದನು. ಅದು ನಿಜವೇ ಬಿಡಿ. ಫೇಮಸ್ ಸಿಂಗರ್ ಸರಸ್ವಾನ್ ಹಾಗೆ ಕೋರಿಯೋಗ್ರಫಿ ಉದನ್ವನ್ ಗೊತ್ತು ಅಲ್ಲವೇ ನಿಮಗೆ? ಅವರೇ ನನ್ನ ಸ್ನೇಹಿತರು ಎಂದಳು. ವಾಟ್? ಅಂದರೆ ಅವರ ಸ್ನೇಹಿತೆ ನೀವು? 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಸಿಂಗರ್ ಕೋರಿಯೋಗ್ರಫಿ ಗುಪ್ತಗಾಮಿನಿ ನೀವೇ ಅಲ್ಲವೇ? ನೀವು ಮಲೆನಾಡಿನವರು ಅಂತ ಹೇಳಿದಿರಿ ಅಲ್ಲವೇ? ಓ ಗಾಡ್, ನನಗೆ ತಿಳಿಯಲೇ ಇಲ್ಲ ಎಂದನು ಅವನು. ಹೌದು, ನಾನು ಸ್ನೇಹದಲ್ಲಿ ಪ್ರೀತಿ ಹುಡುಕಿ ತಪ್ಪು ಮಾಡಿದೆ ಅಲ್ಲವೇ? ಒಂದು ಕಾಳಜಿಯ ಹಿಂದೆ ಸ್ನೇಹ ಇದೆ ಅನ್ನೋದನ್ನು ಮರೆತೆ ನಾನು ಎಂದಳು.
ಖಂಡಿತ ನೀವು ತಪ್ಪು ಮಾಡಿಲ್ಲ. ಆದರೆ ನೀವು ಮೂವರೂ ಪ್ರೀತಿ ಮಾಡಿ ತಪ್ಪು ಮಾಡಿದಿರಿ ಅನಿಸುತ್ತಾನೆ. ಆದರೆ ಅದಕ್ಕಿಂತ ದೊಡ್ಡ ತಪ್ಪು ಅವರಿಬ್ಬರು ನಿಮ್ಮನ್ನು ತ್ಯಾಗ ಮಾಡಿದ್ದು. ಒಮ್ಮೆ ಮೂವರೂ ಕುಳಿತು ಮಾತನಾಡಬೇಕಿತ್ತು ಎಂದನು. ಮಾತನಾಡಿದರೆ ಏನಾಗ್ತಿತ್ತು? ಒಬ್ಬರು ತ್ಯಾಗ ಮಾಡಲೇಬೇಕಿತ್ತು. ಒಬ್ಬರಿಗೆ ನೋವು ಕೊಟ್ಟು ಇನ್ನೊಬ್ಬರಿಗೆ ಜೀವನ ನೀಡೋಕೆ ನಾನು ತಯಾರಿರಲಿಲ್ಲ. ನನಗೆ ಉದನ್ವನ್ ನನ್ನ ಪ್ರೀತಿ ಮಾಡ್ತಿದ್ದ ಅನ್ನೋದು ತಿಳಿದಿರಲಿಲ್ಲ. ಹಾಗೆ ಸರು ಕೂಡ ಅವನಿಗಾಗಿ ತ್ಯಾಗ ಮಾಡ್ತಾನೆ ಅಂತ ತಿಳಿದಿರಲಿಲ್ಲ. ನನಗೆ ಮುಂಚೆಯೇ ಇಬ್ಬರ ಪ್ರೀತಿ ಬಗ್ಗೆ ತಿಳಿದಿದ್ದರೆ ಅವರೊಂದಿಗೆ ಕೊನೆವರೆಗೂ ಸ್ನೇಹಿತೆ ಆಗಿ ಇರ್ತಿದ್ದೆ ಗೊತ್ತಾ ಎಂದಳು. ಅದನ್ನೇ ನಾನು ಹೇಳೋಕೆ ಹೋಗಿದ್ದು. ನೀವು ಮೂವರು ಕುಳಿತು ಮಾತಾಡಿದರೆ ನಿಮ್ಮ ಸ್ನೇಹ ಆದರೂ ಉಳಿತಿತ್ತು ಅಂತ ಹಾಗೆ ಹೇಳಿದ್ದು. ಈ ಗುಪ್ತಗಾಮಿನಿ ಈ ರೀತಿ ಎಲ್ಲರಿಂದ ದೂರ ಉಳಿಯುವ ಹಾಗೆ ಇರುತ್ತಿರಲಿಲ್ಲ ಅಂತ ಹೇಳಿದ್ದು ಅಷ್ಟೆ. ಬೇಡ, ಆ ರೀತಿ ಆಗಿದ್ದರೆ ಅವರು ದುಃಖ ಪಡ್ತಿದ್ರು. ಅದು ನನಗೆ ಬೇಕಿಲ್ಲ. ಅದರ ಬಗ್ಗೆ ಮಾತು ಸಾಕು ಬಿಡಿ ಎಂದಳು. ಸರಿ ನದಿಯವರೇ, ಹೌದು, ನೀವು ಈಗ ಎಲ್ಲಿ ಇರುವುದು ಎಂದನು. ಪ್ಯಾರಿಸ್ನಲ್ಲಿ ಇದ್ದೀನಿ. ಅಲ್ಲ, ನಾನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಿದ್ದೀರಿ ಅಲ್ವಾ? ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆಯೇ? ಖಂಡಿತ ಇದೆ. ಸ್ನೇಹಿತ, ಅದೇ ಆತ್ಮೀಯ ಸ್ನೇಹಿತನ ಸ್ಥಾನ ಕೊಟ್ಟಿರುವೆ ಅಲ್ಲವೇ? ಅದಕ್ಕೆ ನಿಮ್ಮ ಬಳಿ ನಾನು ಮುಚ್ಚುಮರಿ ಮಾಡೋಕೆ ಹೇಗೆ ಸಾಧ್ಯ ಅಲ್ಲವೇ? ಓ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ನೇಹನ ಕೊನೆವರೆಗೂ ಉಳಿಸ್ಕೋತೀನಿ ನಾನು ಎಂದನು ಅವನು. ಸರಿ, ಮತ್ತೆ ಸಿಗುವ, ಬಾಯ್ ಎಂದಳು. ಅವಳಿಗೆ ಏನೋ ಒಂದು ಸಮಾಧಾನ. ಯಾಕೆ? ಕಡಲು ಅನ್ನೋ ವ್ಯಕ್ತಿಯ ಜೊತೆ ಮಾತನಾಡಿದ್ದಕ್ಕ ಇರಬಹುದು. ತನ್ನ ಬಗ್ಗೆ ಎಲ್ಲ ತಿಳಿದ ಎರಡನೇ ವ್ಯಕ್ತಿ ಒಬ್ಬ ಆಕಾಶ್, ಇನ್ನೊಬ್ಬ ಇವನು ಅಪರಿಚಿತ ಅನ್ನಿಸಲೇ ಇಲ್ಲ. ಅದೇನೋ ಬಾಂಧವ್ಯ ಅವರ ನಡುವೆ. ಅದಕ್ಕೆ ಸ್ನೇಹ ಎಂದು ಹೆಸರಿಡಬಹುದೇ? ಆ ಬಗ್ಗೆ ಅವಳು ಯೋಚಿಸಲಿಲ್ಲ. ಅದೇನೋ ಯೋಚಿಸುತ್ತಾ ಕುಳಿತವಳಿಗೆ ಅಮ್ಮನ ನೆನಪು ಆಯಿತು. ಅಮ್ಮನಿಗೆ ಶಿವಮೊಗ್ಗ ಆದರೆ ತುಂಬ ಇಷ್ಟ. ಅವಳ ಸಾವಿನ ನಂತರ ಅಲ್ಲಿಗೆ ಹೋಗಿ ಬರಲೇ ಇಲ್ಲ, ಯಾಕೋ ಹೋಗಬೇಕು ಅನ್ನೋ ಹಂಬಲ ಆಯಿತು ಅವಳಿಗೆ. ತಕ್ಷಣ ಹೊರಡೋಕೆ ವ್ಯವಸ್ಥೆ ಮಾಡಿಕೊಂಡಳು. 2 ದಿನ ಬಿಟ್ಟು ಭಾರತಕ್ಕೆ ಹೊರಟಳು. ಆಕಾಶ್ಗೆ ಹೇಳಿರಲಿಲ್ಲ ಅವಳು ಊರಿಗೆ ಹೋಗೋದ್ರ ಬಗ್ಗೆ. ಶಿವಮೊಗ್ಗ 2 ವರ್ಷಗಳಲ್ಲಿ ಅಷ್ಟೇನೂ ಬದಲಾಗಿಲ್ಲ. ಆ ಊರು ಅಪರಿಚಿತ ಆದರೂ ಪರಿಚಿತ. ತನ್ನ ಮನೆಗೆ ಬಂದಳು. ಅಲ್ಲಿ ಯಾರೂ ಇರಲಿಲ್ಲ. ಈ ಮನೆ ಅಪ್ಪ ಅದೆಷ್ಟು ಆಸೆ ಪಟ್ಟು ಕಟ್ಟಿಸಿದ್ದು. ಮೂವರು ಅಲ್ಲಿ ಖುಷಿಯಾಗಿ ಇರಬೇಕು ಅನ್ನೋ ಆಸೆ ಅವರಿಗೆ ಇತ್ತು. ಆದರೆ ಕೆಲವು ವರ್ಷ ಮಾತ್ರ ಅವರು ಅಲ್ಲಿ ಇದ್ದಿದ್ದು. ಅವರೊಂದಿಗೆ ಇರೋ ಭಾಗ್ಯ ತನಗಿಲ್ಲ ಅಂದುಕೊಂಡಳು ಗುಪ್ತ. ಅಮ್ಮನ ವಸ್ತುಗಳು ಆ ಮನೆಯಲ್ಲಿ ಬೆಚ್ಚಗೆ ಇದ್ದವು. ಮನೆ ಅಚ್ಚುಕಟ್ಟಾಗಿ ಇತ್ತು. ಅವಳಿಗೆ ಅದೇ ಅಚ್ಚರಿ. ತನ್ನಮ್ಮನ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಅಮ್ಮನೇ ಇರುವಳು ಅನ್ನೋ ಭಾವ ಅವಳಲ್ಲಿ ಮೂಡಿತ್ತು. ಅಳು ಬಂತು. ಆದರೆ ಕಣ್ಣ ನೀರು ಕೆನ್ನೆ ಸೋಕೋಕೆ ಬಿಡಲಿಲ್ಲ ಅವಳು. ಅಮ್ಮನಿಗೆ ಮಾತು ಕೊಟ್ಟಿರುವಳು ಅಲ್ಲವೇ? ಯಾರೋ ಬಂದಂತೆ ಅನಿಸಿತು. ಯಾರು ಬಂದಿರುವರು? ಅಮ್ಮನ ಸ್ನೇಹಿತೆ ವಿಮಲಾ ಆಂಟಿ. ಮುದು, ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ ಪುಟ? ನಿನ್ನ ಅಮ್ಮ ಸತ್ತ ವಿಷಯ ತಿಳಿಸಿದ ಮೇಲೆ ನಿನ್ನಿಂದ ಯಾವ ಮಾಹಿತಿ ಕೂಡ ಬರಲಿಲ್ಲ. ಯಾರೋ ನಿನ್ನನ್ನು ಕೇಳಿಕೊಂಡು ಇಬ್ಬರು ಬಂದಿದ್ದರು. ಅವರು ಹೇಳಿದರು ನೀನು ಅಪಘಾತ ಆಗಿ ಸತ್ತು ಹೋದೆ ಅಂತ. ಇದೆಲ್ಲ ಏನು? ವಿಮಲಾ ಅವರು ಕೇಳಿದರು. ಇಲ್ಲ ಆಂಟಿ, ಅದು ನಾನು ಎಲ್ಲರಿಂದ ದೂರ ಇದ್ದಷ್ಟೇ ಎಂದಳು. ಸರಿ ಬಾ ನನ್ನೊಂದಿಗೆ ನಮ್ಮ ಮನೆಗೆ ಎಂದರು. ಅವಳು ಹೋಗೋದಕ್ಕೆ ನಿರಾಕರಿಸಿದರು. ಅವಳನ್ನು ಕರೆದುಕೊಂಡು ಹೋದರು. ಈ ಪೆಟ್ಟಿಗೆ ತಗೋ, ಇದು ನಿನ್ನ ಅಮ್ಮ ನಿನಗೆ ಕೊಡಬೇಕು ಅಂತ ಇದ್ದರು. ನೀನು ಅವತ್ತು ಅವಳನ್ನು ಇಲ್ಲಿ ಬಿಟ್ಟು ಹೋದ ಮೇಲೆ ಅವಳು ಇದನ್ನು ನನ್ನ ಬಳಿ ಕೊಟ್ಟಿದ್ದರು. ಆ ಪೆಟ್ಟಿಗೆ ತೆರೆದು ನೋಡಿದಳು. ಅದರಲ್ಲಿ ಒಂದು ಲೆಟರ್ ಇತ್ತು. ಅದನ್ನು ಓದೋಕೆ ಸ್ಟಾರ್ಟ್ ಮಾಡಿದಳು. ಮುದ್ದು ಪುಟ್ಟ, ಈ ಪತ್ರ ಓದುತ್ತೀಯಾ ಅಂದರೆ ನಾನು ನಿನ್ನೊಂದಿಗೆ ಇಲ್ಲ ಅಂತ ಅರ್ಥ ಅಲ್ವಾ? ನಿನ್ನ ಜೀವನಕ್ಕೆ ಒಂದು ನೆಲೆ ನೀಡದೆ ಹೋಗ್ತಿದ್ದೇನೆ ಅಂತ ಬೇಸರ ಇದೆ ಅಲ್ವಾ? ಆದರೆ ಒಂದು ಶಾಶ್ವತ ನೆಲೆಯ ವ್ಯವಸ್ಥೆ ಅಂತೂ ಮಾಡಿರುವೆ ನಾನು. ನೀನು ಸುಖವಾಗಿ ಇರಬೇಕು ಅಂದರೆ ನಿನಗೆ ಮದುವೆ ಆಗಬೇಕು. ಅಮ್ಮನಂತೆ ಪ್ರೀತಿ ಮಾಡೋ ಅತ್ತೆ ಸಿಗಬೇಕು. ಅಪ್ಪನ ಪ್ರೀತಿ ನೀಡೋ ಮಾವ ಸಿಗಬೇಕು. ಅದೇ ನನ್ನ ಆಸೆ. ಅದಕ್ಕೆ ನಿನಗೆ ನಾನು ಇಲ್ಲ ಅಂದರೂ ಅಮ್ಮನ ಪ್ರೀತಿ ನೀಡೋ ವಿಮಲಾಗೆ ನಿನ್ನ ಸೊಸೆ ಮಾಡಿಕೊಳ್ಳೋಕೆ ಹೇಳಿದ್ದೀನಿ. ಅವಳು ಕೂಡ ಖುಷಿಯಿಂದ ಒಪ್ಪಿದ್ದಾಳೆ. ಅವಳ ಮಗನ ಮದುವೆ ಆಗಿ ಅವರೊಂದಿಗೆ ಸುಖವಾಗಿ ಇರು ಪುಟ್ಟ. ಇದು ನನ್ನ ಕೊನೆ ಆಸೆ ಅನ್ಕೋ. ನಡೆಸಿಕೊಡ್ತೀಯಾ ಅಲ್ವಾ ಈ ಮಾತನ್ನು? ನಿನ್ನೊಂದಿಗೆ ಸದಾ ಇರುವೆ ನಿನ್ನ ಹೃದಯದಲ್ಲಿ. ಇಂತಿ ನಿನ್ನ ಅಮ್ಮ ಅಂತ ಬರೆದಿತ್ತು. ಅಮ್ಮನ ಪತ್ರ ಓದಿದವಳಿಗೆ ಅಳು ಬಂತು. ಅತ್ತು ಬಿಡಿ ಪುಟ್ಟ, ದುಃಖನ ಹಾಗೆ ಇಟ್ಕೊಂಡ್ರೆ ನಿನ್ನ ಮನಸ್ಸು ಭಾರ ಆಗುತ್ತೆ ಅಷ್ಟೆ ಎಂದು ಅವಳನ್ನು ಅಪ್ಪಿದರು ವಿಮಲ. ಇಷ್ಟು ದಿನ ತಡೆದಿದ್ದ ಅಳು ಒತ್ತರಿಸಿ ಬಂತು. ಅವರನ್ನು ಅಪ್ಪಿ ಅತ್ತು ಬಿಟ್ಟಳು ಗುಪ್ತಗಾಮಿನಿ. ಪುಟ, ಮೇಲೆ ರೂಮ್ನಲ್ಲಿ ರೆಸ್ಟ್ ಮಾಡು ಅಂತ ಹೇಳಿ ವಿಮಲಾ ಅವರು ಅವಳನ್ನು ಕರೆದುಕೊಂಡು ಹೋದರು. ಇದು ನನ್ನ ಮಗನ ರೂಮ್.
ಅವ ಊರಲ್ಲಿ ಇಲ್ಲ, ನಾಳೆ ಬರ್ತಾನೆ, ನೀನು ಇಲ್ಲೇ ಇರು ಅಂತ ಹೇಳಿದರು. ಅವರು ಗುಪ್ತಾ ರೂಮ್ನ ನೋಡುತ್ತಿದ್ದಳು. ಆಗ ಅವಳ ಕಣ್ಣಿಗೆ ಬಿದ್ದ ಫೋಟೋ ನೋಡಿ ಅಚ್ಚರಿಯಾಯಿತು. ಈ ಫೋಟೋದಲ್ಲಿ ಇರೋರು ಯಾರು ಆಂಟಿ ಎಂದಳು ಗುಪ್ತಾ. ಅದು ನನ್ನ ಮಗ ಆಕಾಶ್ ಎಂದರು. ಆಕಾಶ್ ಇವರ ಮಗನ? ನಿಜಕ್ಕೂ ಅಚ್ಚರಿಯಾಗಿತ್ತು ಅವಳಿಗೆ. ಹಾಗಾದರೆ ಗುಪ್ತಗಾಮಿನಿ ಕಥೆಯಲ್ಲಿ ಮುಂದೆ ಏನಾಗತ್ತೆ, ಆಕಾಶ್ ಯಾರು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.